ಹಾಯ್. ನಮ್ಮ ಹತ್ರ ಯಾರೂ ಮಾತಾಡ್ತಾ ಇಲ್ಲ. ನಮ್ಮ ಫ್ರೆಂಡ್ಸು ಅಥವಾ ನಮಗೆ ತುಂಬ ಹತ್ತಿರವಾದವರು ನಮ್ಮ ಜೊತೆ ಮಾತಾಡ್ತಾ ಇಲ್ಲ, ಇಗ್ನೋರ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ದಾಗ, ಖಂಡಿತವಾಗ್ಲೂ ಆ ಥರ ಸಿಚುವೇಶನ್ಸ್ ಎಲ್ಲರೂ ನಾವು ಫೇಸ್ ಮಾಡಿರ್ತೀವಿ. ನಮ್ಮ ಪ್ರೀತಿ ಪಾತ್ರರಾಗಿರೋರು ನಮ್ಮ ಜೊತೆ ಮಾತಾಡ್ತಿಲ್ಲ ಅಂದಾಗ ತುಂಬ ಹರ್ಟ್ ಆಗುತ್ತೆ. ಎಸ್, ಆಗ ನಮಗೆ ಲೋನ್ಲಿ ಫೀಲ್ ಆಗುತ್ತೆ. ಆ ಮನಸ್ಸಲ್ಲಿರೋ ನೋವನ್ನ ನಾವು ಆಚೆ ಹಾಕೊಬೇಕು ಅಥವಾ ಯಾರ ಹತ್ರ ಅದು ಶೇರ್ ಮಾಡ್ಕೊಂಡ್ರೆ ಅದು ಕಮ್ಮಿ ಆಗುತ್ತೆ ಅಂತ ನಾವು ಅಂದ್ಕೊತೀವಿ. ಸೊ ನಾವು ಅಲ್ಲೇ ತಪ್ಪು ಮಾಡೋದು. ಆ ನೋವನ್ನ ನಾವು ಆಚೆ ಹಾಕಬೇಕು ನಿಜ, ಬಟ್ ಅದನ್ನು ಯಾರ ಹತ್ರ ಶೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಕೇಳಿಸ್ಕೋತಾರೆ, ಅದನ್ನು ಇನ್ನೊಬ್ರಿಗೆ ಹೇಳ್ತಾರೆ, ಮತ್ತೊಬ್ರಿಗೆ ಹೇಳ್ತಾರೆ, ಅದು ಹಂಗಂಗೆ ಹೋಗ್ತಾ ಇರುತ್ತೆ. ಅದು ಇನ್ನೊಂದು ಥರ ನಮಗೆ ನೋವು ಉಂಟು ಮಾಡುತ್ತೆ. ನಾವು ಇನ್ನೊಬ್ರಿಗೆ ಹೇಳಿದಾಗ ಮತ್ತೊಬ್ಬರು ಬಂದು ಈ ಥರ ಅವ್ರು ಹೇಳಿದ್ರು ಅಂತ ಆ ವಿಷಯನ ನಮ್ಮ ಹತ್ರ ಹೇಳಿದ್ರೆ ನಮ್ಗೆ ಇನ್ನಷ್ಟು ಹರ್ಟ್ ಆಗುತ್ತೆ. ಸೊ ಬೆಟರ್ ನಿಮ್ಮ ನೋವನ್ನ ನೀವು ಯಾರ ಹತ್ರನೂ ಶೇರ್ ಮಾಡಬೇಡಿ. ದೇವ್ರ ಹತ್ರ ಮಾತಾಡಿ, ದೇವ್ರ ಫೋಟೋ ಮುಂದೆ ಕೂತ್ಕೊಂಡು ಮಾತಾಡಿ. ನಿಮ್ಮ ಒಂದು ನೋವನ್ನು ಆಚೆ ಹಾಕಿ, ಕಣ್ಣೀರು ಬರುವಷ್ಟು ಮಾತಾಡಿ, ದೇವ್ರ ಹತ್ರ ಮಾತಾಡಿ. ದೇವ್ರು ಯಾರಿಗೂ ಹೇಳೋದಿಲ್ಲ, ಯಾರ ಹತ್ರನೂ ಹೇಳಲ್ಲ. ಸೊ ಬೆಟರ್ ನಮ್ಮ ಒಂದು ಕೆಲವೊಂದು ಸೀಕ್ರೆಟ್ಸ್ನ, ನೋವನ್ನ ನಮ್ಮಲ್ಲೇ ಇಟ್ಕೊಳ್ಳೋಣ, ದೇವ್ರ ಜೊತೆ ಶೇರ್ ಮಾಡೋಣ.